forever on fire. ಇನ್ನು ಇವತ್ತಿನಿಂದ ಶಾಸಕ ಮುನಿರತ್ನ ಅವರಿಗೆ ಅಸಲಿ ಡ್ರಿಲ್ ಆರಂಭ ಆಗತ್ತೆ. ವೈರಲ್ ಆಡಿಯೋಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಅವರನ್ನು ಇವತ್ತಿನಿಂದ ವಿಚಾರಣೆ ಆರಂಭ ಮಾಡಲಾಗುತ್ತೆ. ಇಂದು ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ಅವರು ವಿಚಾರಣೆ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರೇನು ಮಾತನಾಡಿದ್ದಾರೆ, ಆ ಆಡಿಯೋ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಲಿದ್ದಾರೆ. ಇನ್ನು ಲಂಚ ಏನು ಕೇಳಿದ್ದಾರೆ ಎನ್ನುವಂತಹ ಒಂದು ಆರೋಪ ಇತ್ತು, ಅದಕ್ಕೂ ಸಂಬಂಧಪಟ್ಟಂತೆ ಸಾಲು ಸಾಲು ಪ್ರಶ್ನೆಗಳನ್ನು ಎಸಿಪಿ ಪ್ರಕಾಶ್ ಅವರು ಮಾಡಲಿದ್ದಾರೆ. ಆಡಿಯೋ ಸಂಬಂಧ ಮುನಿರತ್ನಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ಎಫ್ಐಆರ್ ಬಗ್ಗೆಯೂ ಕೂಡ ಮುನಿರತ್ನ ಅವರನ್ನು ವಿಚಾರಣೆ ಮಾಡಲಾಗುತ್ತೆ. ಇನ್ನು ಮುನಿರತ್ನ ಅವರು ಈಗಾಗಲೇ ಬಂಧನ ಆಗೋದಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇಲ್ಲ ಈ ರೀತಿಯಾಗಿ ಡಬ್ಬಿಂಗ್ ಕೂಡ ಮಾಡಬಹುದು, ಬೇರೆ ಬೇರೆಯವರ ವಾಯ್ಸ್ ಏನಿದೆ ಅದನ್ನು ಡೂಪ್ಲಿಕೇಟ್ ಕೂಡ ಮಾಡಬಹುದು ಅನ್ನುವಂತಹ ಒಂದು ಆರೋಪ ಮಾಡಿದರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ FSLಗೆ ಕಳಿಸಿದಾಗ ಎಲ್ಲವೂ ಕೂಡ ನಿಚ್ಚಳ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರನ್ನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಆಡಿಯೋ ವಾಯ್ಸ್ಗಳನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಕೆಲವು ಪುಟಗಳನ್ನು ಓದೋದಕ್ಕೂ ಕೂಡ ಹಚ್ತಾರೆ, ಅಂದರೆ ಕೆಲವು ಪ್ಯಾರಾಗ್ರಾಫ್ಗಳನ್ನು ಓದೋದಕ್ಕೆ ಕೂಡ ಹಚ್ತಾರೆ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ಯಾವ ರೀತಿಯಾಗಿ ಮಾತನಾಡ್ತೀವಿ ಅದೇ ಧಾಟಿಯಲ್ಲಿ ಮಾತನಾಡೋದಕ್ಕೂ ಕೂಡ ಹಚ್ತಾರೆ. ಇನ್ನು ಮಾತನಾಡುವಂಥದ್ದನ್ನು, ಓದುವುದನ್ನು ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಿಕೊಂಡು ಅದನ್ನು FSL ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಮ್ಯಾಚ್ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡಲಾಗತ್ತೆ. ಎರಡರಲ್ಲೂ ಸಾಮ್ಯತೆ ಕಂಡು ಬಂದರೆ, ಅಂದರೆ ಹೈ ಪಿಚ್ಚು ಲೋ ಪಿಚ್ಚು ಎಲ್ಲರಲ್ಲೂ ಕೂಡ ಮಾತನಾಡಿಸಿ ಇದೆಲ್ಲವನ್ನು ಕಂಪ್ಯಾರಿಸನ್ ಮಾಡುವಂತಹ ಒಂದು ಕೆಲಸ ಆಗತ್ತೆ. ಇನ್ನು ವಾಯ್ಸ್ ಏನಿದೆ ಅದು ಮ್ಯಾಚ್ ಆಗಿದ್ದೇ ಆದಲ್ಲಿ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಇವತ್ತು ಮುನಿರತ್ನ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇದೆ. ಏನು ಖಾಕಿ ಡ್ರಿಲ್ ಮಾಡಬಹುದು, ಯಾವ ರೀತಿಯಾಗಿ ಪ್ರಶ್ನೆ ಮಾಡಬಹುದು, ಇದೆಲ್ಲವನ್ನು ನೋಡ್ತಾ ಹೋಗೋದಾದರೆ ಬೆದರಿಕೆ ಹಾಕಿದ್ದು ನಿಜಾನಾ, ನೀವು ಬೆದರಿಕೆ ಹಾಕಿದ್ದೀರಿ ಎನ್ನುವಂತಹ ಪ್ರಕರಣ ದಾಖಲಾಗಿದೆ. ಹಾಗಾದರೆ ನೀವು ಬೆದರಿಕೆ ಹಾಕಿದ್ದು ನಿಜಾನಾ, ಯಾವ ವಿಚಾರಕ್ಕೆ ನೀವು ಬೆದರಿಕೆ ಹಾಕಿದ್ರಿ ಅಂತ ಕೂಡ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಎಷ್ಟು ವರ್ಷದಿಂದ ದೂರುದಾರ ಚಲುವರಾಜ್ ನಿಮಗೆ ಪರಿಚಯ, ಆಡಿಯೋ ಬಹಿರಂಗ ಆಗೋದಕ್ಕಿಂತ ಮುಂಚೆ ಅವರು ನಿಮ್ಮನ್ನು ಏನಾದರೂ ಸಂಪರ್ಕ ಮಾಡಿದ್ರ, ಈ ಆಡಿಯೋ ಏನು ರಿಲೀಸ್ ಆಯಿತು ಅದಕ್ಕಿಂತ ಮುಂಚೆ ನಿಮ್ಮನ್ನು ಏನಾದರೂ ಅವರು ಸಂಪರ್ಕ ಮಾಡಿದಾರಾ, ನಿಮ್ಮ ನಡುವೆ ಏನಾದರೂ ವ್ಯವಹಾರ ನಡೆದಿತ್ತಾ, ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರಗಳು ಏನಾದರೂ ನಡೆದಿತ್ತಾ, ಹಣಕಾಸಿನ ವ್ಯವಹಾರ ಏನಾದರೂ ನಡೆದಿತ್ತಾ, ಇಬ್ಬರ ನಡುವೆ ದೂರವಾಣಿ ಸಂಪರ್ಕ ಏನಾದರೂ ಇತ್ತಾ. ನೋಡಿ, ಇಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ಗಳು ಕೂಡ ಆಗತ್ತೆ. ಕಾಲ್ ರೆಕಾರ್ಡಿಂಗ್ಸ್ ಆಗಿರಬಹುದು, ಅವರ ಮನೆ ಮುಂದೆ ಇರುವಂತಹ CCTV ಫೂಟೇಜ್ಗಳು, ಅಂದರೆ ಎಲ್ಲಿ ಅವರನ್ನು ಕರೆದಿದ್ರಲ್ವೇ ಆ ಒಂದು ಜಾಗದ CCTV ಫೂಟೇಜ್ಗಳು, ಅಲ್ಲಿ ಚಲುವರಾಜು ಅವರು ಆ ಸಂದರ್ಭದಲ್ಲಿ ಹೋಗಿದ್ರೋ ಇಲ್ವೋ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸದ್ಯಕ್ಕಂತರೂ ಪ್ರಶ್ನೆ ಮಾಡ್ತಾರೆ. ಆದರೆ ಅದಾದ ಬಳಿಕ CCTV ಫೂಟೇಜ್ಗಳು ಏನಾದರೂ ಲಭ್ಯವಾಗುತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಅದೆಲ್ಲವೂ ತನಿಖೆಯ ಒಂದು ಹಂತ ಆಗತ್ತೆ. ಇನ್ನು ಚಲುವರಾಜು ಅವರಿಗೆ ಒಂದು ಬೈದಿರುವಂತಹ ವಿಚಾರ, ಬಹಳಷ್ಟು ಕೀಳು ಮಟ್ಟದ ಪದ ಬಳಕೆ ಮಾಡಿರುವಂಥದ್ದು, ಆ ಆಡಿಯೋ ವಿಚಾರ ಏನಿದೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮುನಿರತ್ನ ಅವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಇವತ್ತು ಮಾಡಲಿದ್ದಾರೆ. ಅದರಲ್ಲೂ ಏನು ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಒಂದು ವಿಚಾರ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಏನಾದರೂ ಹಾಕಿದ್ರಾ, ಇನ್ನು ನಿಮ್ಮ ಇಬ್ಬರ ನಡುವೆ ಏನಾದರೂ ವ್ಯವಹಾರ ಏನಾದರೂ ನಡೆದಿದೆಯಾ, ಹಣಕಾಸಿನ ವ್ಯವಹಾರ ಆಗಿರಬಹುದು, ಅಂಥದ್ದೇನಾದರೂ ನಡೆದಿದೆಯಾ, ಈ ಒಂದು ಆಡಿಯೋ ರಿಲೀಸ್ ಆಗೋದಕ್ಕಿಂತ ಮುಂಚೆ ಇಬ್ಬರ ನಡುವೆ ಏನಾದರೂ ಭೇಟಿಯಾಗಿದೆಯಾ, ನೀವು ಅವ್ರನ್ನ ಏನಾದರೂ ಭೇಟಿಯಾಗಿದ್ರಾ, ಅವರು ನಿಮ್ಮನ್ನು ಏನಾದರೂ ಭೇಟಿಯಾಗಿದ್ರಾ, ಇಬ್ಬರ ನಡುವೆ ಫೋನ್ ಸಂಭಾಷಣೆ ಏನಾದರೂ ನಡೆದಿದೆಯಾ, ಫೋನ್ ಕಾಲ್ನಲ್ಲಿ ಇಬ್ಬರು ಏನಾದರೂ ಮಾತನಾಡಿದ್ದೀರಾ, ಅವರೇನಾದರೂ ಕಾಲ್ ಮಾಡಿದ್ದೀರಾ, ಅಥವಾ ನೀವೇನಾದರೂ ಅವರನ್ನು ಕಾಲ್ ಮಾಡಿದ್ದೀರಾ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಇಡುವಂತಹ ಸಾಧ್ಯತೆ ಇದೆ. ಇನ್ನು ಇದಾದ ಬಳಿಕ ಚಲುವರಾಜು ಅವರನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ಒಂದು ವೇಳೆ ಹೌದು ಫೋನ್ ಕಾಲ್ನಲ್ಲಿ ಮಾತನಾಡಿದರು ಅಥವಾ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಡಿಯೋ ನನ್ನ ಹತ್ರ ಇದೆ ಅನ್ನುವಂತಹ ಕೆಲವು ಮಾತುಗಳನ್ನು ಕೂಡ ಇಲ್ಲಿ ಚಲುವರಾಜು ಅವರು ಹೇಳಿದರು. ಹೀಗಾಗಿ ಆ ರೀತಿಯಾದಂತಹ ಒಂದು ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ಗಳು ಏನಾದರೂ ಸಿಕ್ಕಿದ್ದೇ ಆದರೆ ಮುನಿರತ್ನ ಅವರ ಸಂಕಷ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ, ಅಂದರೆ ಇವತ್ತು ಬೆಳಗಿನಿಂದ ವಿಚಾರಣೆ ಆರಂಭ ಆಗತ್ತೆ. ಮುನಿರತ್ನ ಅವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಇಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಒಂದು ಪ್ರಶ್ನೆಗಳ ಪಟ್ಟಿ ಕೂಡ ಸಿದ್ಧಪಡಿಸಿದ್ದಾರೆ. ಏನು ಪ್ರಶ್ನೆ ಮಾಡಬೇಕು, ಯಾವ ರೀತಿಯಾಗಿ ವಿಚಾರಣೆ ಮಾಡಬೇಕು, FIRನಲ್ಲಿ ಏನೆಲ್ಲ ದಾಖಲಾಗಿದೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು
ಮುನಿರತ್ನ ಅವರನ್ನ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ.